ನನಗೆ ಚಿಕ್ಕದೊಂದು ಪಾಪು ಇದೆ, 1 year ಮಗಳು. ನನ್ನ ಮಗಳು ಕೂಡ ಇದೇ ಬಿರಿಯಾನಿ ತಿಂತಾಳೆ. ಚೆನ್ನಾಗಿದೆ. ಇವಾಗ ನಾನ್ ಮಟನ್ ಬಿರಿಯಾನಿ ಟ್ರೈ ಮಾಡಿದೆ, ನಮ್ ತಮ್ಮ ಅವರು ಚಿಕನ್ ಬಿರಿಯಾನಿ ತಗೊಂಡ್ರು. ಒಂದು ಹೆಚ್ಚು ಒಂದು ಕಡಿಮೆ ಅಂತಿಲ್ಲ, ಎಲ್ಲ ಕರೆಕ್ಟ್ ಆಗಿದೆ. ಇದು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಆಲ್ಮೋಸ್ಟ್ ಅವಲಲ್ಲಿಂದ ಬಂದೆ, ಫ್ರೆಂಡ್ಸ್ ಕರ್ಕೊಂಡು ಬಂದಿದ್ದೀನಿ. ಓಕೆ, ಸೊ ಇದು ನನ್ನ ಫ್ರೆಂಡ್ಸು. ಪೇಯ್ಡ್ ರಿವ್ಯೂ ಅಲ್ಲ ಇದು ನಾನು ಸ್ವತಃ ನಮ್ಮ ವೀಕ್ಷಕರಿಗೋಸ್ಕರ ನಾನು ಹೋಟೆಲಲ್ಲಿ ಬಂದು ಖುದ್ದಾಗಿ ನಾನು ರಿವ್ಯೂ ಮಾಡಿ ತೋರಿಸ್ತೀನಿ. ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತೀನಿ, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ತೀನಿ. ಹಿಂಗಿದೆ ಅನ್ನೋದನ್ನ ಖುದ್ದು ನೋಡೋಣ. ಚರ್ಬಿ ಇದೆ, ನನ್ನ ಫೇವ್ರೇಟ್. ಸೇಮ್ ಮನೇಲಿ ಮಾಡಿದ್ರೆ ಯಾವ ಥರ ಟೇಸ್ಟ್ ಇರ್ತದೆ, ಖಾರ ಒಂದು ಹದವಾಗಿ ಮೀಡಿಯಂ ಖಾರ, ಒಳಗಡೆ ಹೆಂಗೆ ಬಂದಿದೆ ಕ್ಲಿಯರ್ ಆಗಿದೆ. ಈಗ ಯೂಶುವಲಿ ಮಟನ್ಸು ಅಥವಾ ಚಿಕನ್ನು ಮೀಟ್ ಅಂತ ಬಂದಾಗ ಚೆನ್ನಾಗಿ ಬೇಯಬೇಕು, ಒಳಗಡೆ ಬೆಂದಿಲ್ಲ ಅಂದರೆ ಕಷ್ಟ. ಬಟ್ ಇದು ನೋಡ್ತಾ ಇದ್ದೀರಾ, ಆಯಿಲಿ ಆಗೂ ಇಲ್ಲ, ಮತ್ತೆ ಕ್ಲಿಯರ್ ಆಗಿ ಬೆಂದಿದೆ, ಒಂದು ಹದವಾಗಿ ಬೇಯಿಸಿದ್ದಾರೆ. ಸೊ ವೀಕ್ಷಕರ ನಮಸ್ಕಾರ. ಇವತ್ತು ನಂದ ದಮ್ ಬಿರಿಯಾನಿ KR ಅಲ್ಲಿ ಬಂದಿದ್ದೀನಿ. ಸಂಪೂರ್ಣ ವಿಳಾಸ ಹಾಗೂ ಯಾವ ಥರ ಟೇಸ್ಟ್ ಇದೆ ಮತ್ತು ಏನೆಲ್ಲ ಮಾಡ್ತಾ ಇದ್ದಾರೆ ಈ ಹೋಟೆಲಲ್ಲಿ ಅನ್ನೋದನ್ನ ನಿಮಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಗೂ ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ ಕೂಡ ಹಾಕಿರ್ತೀನಿ. ಮತ್ತು ಇಲ್ಲಿ ತಿಂದಂತಹ ಗ್ರಾಹಕರ ಒಂದು ಅವರ ಅಭಿರುಚಿ ಮತ್ತು ಅವರ ಟೇಸ್ಟ್ ಯಾವ ಥರ ಇತ್ತು ಅನ್ನೋದನ್ನ ಖುದ್ದು ಗ್ರಾಹಕರಿಂದನೇ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಬನ್ನಿ. கௌதம், நான் கோயம்புத்தூர்லேருந்து வரேன். ஸோ இப்போ இங்கே வந்து எக்ஸாம் வந்து எழுத வந்திருந்தேன். ஸோ எழுத வந்த இடத்துல வந்து சரி மதியானம் சாப்பிட்டு போகலான்னு சொல்லி வரும்பொழுது இந்த கடையில் பார்த்தப்ப சரி பிரியாணி சாப்பிட்ணுன்னு சொல்லி வரும்போது வந்து இது வந்து டேஸ்ட் வந்து நல்லா தான் இருந்துச்சு. அங்கே தமிழ்நாட்டுக்குள்ளே சாப்பிட்ற சாப்பாடு டேஸ்ட்டோட இது கொஞ்சம் நல்லா வித்தியாசமாக இருந்துச்சு. டேஸ்ட்டு நல்லா காரசாரமாக நல்லா இருந்துச்சு. ஸோ சாப்பிட்டா அது என்ஜாய் பண்ணிட்டு சிக்கன் பிரியாணி அவ்வளோதான். அது நல்லா இருந்துச்சு, டேஸ்ட்டாக இருந்துச்சு நல்லா. எனக்கு பிடிச்ச ஒரு டேஸ்ட், வித்தியாசமான ಟೇಸ್ಟ್ல இருந்துச்சு. ನನ್ನ ಹೆಸರು ಆನಂದ್. ಇದು ಏನೇನು ತಗೊಂಡಿದ್ರೆ ಹೆಂಗಿತ್ತು ಸರ್? ಇದು ಮಟನ್ ಬಿರಿಯಾನಿ, ಮಿನಿ ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ ಒಂದು ಚೆನ್ನಾಗಿದೆಯಾ? ಏನೇನು ತಿಂತಾ ಇದೆಯಾ? ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ. ಸ್ವತಃ ನಾನು ಕೂಡ ಟೇಸ್ಟ್ ಮಾಡಿ ನೋಡ್ತೀನಿ ನಿಮ್ಗೆ ಯಾವ ತರ ಇತ್ತು ಅನ್ನೋದನ್ನ ಈಚ್ ಬೈಟ್ಸ್ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಸೊ ನಂದ ದಮ್ ಬಿರಿಯಾನಿ ಬಂದಿದ್ದೀನಿ. ಮಟನ್ ಬಿರಿಯಾನಿ ಕೊಟ್ಟಿದ್ದಾರೆ. ಸೊ ಮಟನ್ ಪೀಸ್ಗಳು ಕೂಡ ನೋಡ್ತಾ ಇದ್ದೀರಾ, ದಪ್ಪವಾಗಿದೆ, ಸ್ಮೆಲ್ ಘಮ ಬರ್ತಾ ಇದೆ. ಹಾಗೂ ಇದ್ರ ಜೊತೆ ನಮ್ಗೆ ಒಂದು ಶೇರ್ವಾ ಕೊಟ್ಟಿದ್ದಾರೆ. ಹಾಗೂ ನೋಡ್ತಾ ಇದ್ದೀರಾ ಒಂದು ಮೊಸರು ಬಜ್ಜಿ ಏನು ಇದೆ, ಮತ್ತೆ ಆಸ್ ಯೂಶುವಲ್ ನಮ್ಗೆ ಸೌತೆಕಾಯಿ ಇದೆ, ಈರುಳ್ಳಿ ಕೊಟ್ಟಿದ್ದಾರೆ. ಸೊ ಟೇಸ್ಟ್ ಹೆಂಗಿದೆ ಅನ್ನೋದನ್ನ ಖುದ್ದು ನೋಡೋಣ. ಚರ್ಬಿ ಇದೆ, ನನ್ನ ಫೇವ್ರೇಟ್. ಚೆನ್ನಾಗಿದೆ, ಆಯಿಲಿ ಆಗಿಲ್ಲ ಜಾಸ್ತಿ. ಈಗ ನಾನು ಯೂಶುವಲಿ ಪರ್ಸನಲಿ ಪ್ರಿಫರ್ ಮಾಡೋದು ಆಯಿಲಿ ಆಗಿದ್ರೆ, ಯಾರಿಗೂ ಕೂಡ ಆಯಿಲಿ ಚೆನ್ನಾಗಿರಲ್ಲ. ನಿಜ ಚೆನ್ನಾಗಿದೆ. ಇದು ದುಡ್ಡು ಕೊಟ್ಟೇನು ನಮ್ಗೆ ಪ್ರಮೋಷನ್ ಏನ್ ಮಾಡ್ತಾ ಇಲ್ಲ, ಒಳ್ಳೆ ಊಟ, ಸರೌಂಡಿಂಗ್ ಯಾವ್ದಿದೆ ಅನ್ನೋದನ್ನ ನಾನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಬೇಕು ಅನ್ನೋದು ನನ್ನ ಒಂದು ಪ್ರಯತ್ನ. ಅದರಿಂದ ನೀವು ಒಂದ್ಸಾರಿ ಬಂದು ಟೇಸ್ಟ್ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ, ತುಂಬಾ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ. ರೈಸ್ ಟೇಸ್ಟ್ ಮಾಡ್ತೀನಿ, ಹೆಂಗಿದೆ ನೋಡಿ. ಸೊ ರೈಸು ಯೂಶುವಲಿ ಎಲ್ಲ ಕಡೆ ಮೋಸ್ಟ್ ಆಫ್ ದ ರೈಸ್ ನೋಡಿರ್ತೀನಿ, ಬಿರಿಯಾನಿ ರೈಸ್ ಹಾಕಿರ್ತಾರೆ. ಇದರಲ್ಲಿ ಆಲ್ರೆಡಿ ಓನರ್ ಹೇಳ್ದಂಗೆ ಪಾಲಿಶ್ಡ್ ರೈಸ್ ಹಾಕಲ್ಲ ಅಂತ ಹೇಳಿದ್ರು. ಸೊ ರೈಸ್ ಟೇಸ್ಟ್ ಮಾಡಿ ನಿಮ್ಗೆ ಹೇಳ್ತೀನಿ. ಸೇಮ್ ಮನೇಲಿ ಮಾಡಿದ್ರೆ ಯಾವ ತರ ಟೇಸ್ಟ್ ಇರ್ತದೆ, ಖಾರ ಒಂದು ಹದವಾಗಿ ಮೀಡಿಯಂ ಖಾರ, ಮತ್ತೆ ಅದ್ರ ಇಂಗ್ರೀಡಿಯೆಂಟ್ಸ್ ಹಾಕಿರ್ತಾರಲ್ಲ ಅದು ಈಗ ಚಕ್ಕೆ ಲವಂಗ ಆಗಿರ್ಬೋದು, ಮತ್ತೆ ಮಸಾಲಾ ಪದಾರ್ಥ ಆಗಿರ್ಬೋದು, ಅದು ಕೂಡ ಟೇಸ್ಟ್ ಬರ್ತಾ ಇದೆ. ಮತ್ತೆ ಬಿಸಿ ಬಿಸಿ ಆಗಿದೆ. ಸೊ ಆ ಬಿಸಿ ಮತ್ತೆ ಇದಕ್ಕೆ ಪ್ಯಾನ್ ಹಾಕಿದ್ದಾರೆ, ತಣ್ಣ ಕೊಟ್ಕೊಂಡು ಆರಾಮಾಗಿ ನಾವು ಸವಿಬೋದು. ಇವಾಗ ಶೇರು ಹಾಕೊಂಡು ಟೇಸ್ಟ್ ಮಾಡೋಣ. ಶೇರ್ವಾ ಟೇಸ್ಟ್ ಕೂಡ ಚೆನ್ನಾಗಿದೆ. ಮೊಸರು ಬಜ್ಜಿ ಕೊಟ್ಟಿದ್ದಾರೆ.
ಅದನ್ನ ಹಾಕೊಂಡು ನೋಡಿ. ಈ ಪೀಸ್ ನೋಡ್ತಾ ಇದ್ದ ಒಳಗಡೆ ಹೆಂಗ್ ಬಂದಿದೆ, ಕ್ಲಿಯರ್ ಆಗಿದೆ. ಈಗ ಯೂಶುವಲಿ ಮಟನ್ಸ್ ಅಥವಾ ಚಿಕನ್ ಮೀಟ್ ಅಂತ ಬಂದಾಗ ಚೆನ್ನಾಗಿ ಬೇಯಬೇಕು, ಒಳಗಡೆ ಬೆಂದಿಲ್ಲ ಅಂದ್ರೆ ಕಷ್ಟ. ಬಟ್ ಇದು ನೋಡ್ತಾ ಇದೀರಾ, ಆಯಿಲಿ ಆಗೂ ಇಲ್ಲ ಮತ್ತೆ ಕ್ಲಿಯರ್ ಆಗಿ ಬೆಂದಿದೆ. ಜಾಸ್ತಿ ಅಗಿಬೇಕು ಅನ್ನೋ ಅಂಥದ್ದೇನಿಲ್ಲ, ಒಂದು ಹದವಾಗಿ ಬೇಯಿಸಿದ್ದಾರೆ. ಇದೇನು ಸ್ಪಾನ್ಸರ್ ಚೆನ್ನಾಗಿ ಕೊಡ್ಬೇಕು ಅಂತ ಅವ್ರೇನು ಹೇಳಿಲ್ಲ, ನಾನೇ ಖುದ್ದಾಗಿ ಬಂದಿರೋದು. ನನ್ನ ಹಾನೆಸ್ಟ್ ಒಪಿನಿಯನ್ ಚೆನ್ನಾಗಿದೆ. ಯೂಶುವಲ್ ನಾನು ನಾನ್ ವೆಜ್ ಕಮ್ಮಿ ತಿನ್ನೋದು, ಬಟ್ ಆದ್ರೂ ಇಲ್ಲಿ ತಿಂತಾ ಇದ್ದೀನಿ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಚೆನ್ನಾಗಿದೆ ಟೇಸ್ಟ್. ಈಗ ಕಬಾಬ್ ಟೇಸ್ಟ್ ಮಾಡಿ ತೋರಿಸ್ತೀನಿ. ಸೊ ಆವಾಗಲೇ ನೀವು ನೋಡಿದ್ರೆ ಬಿರಿಯಾನಿ ರಿವ್ಯೂ ಕೊಟ್ಟೆ, ಇವಾಗ ಕಬಾಬ್ ಬಂದಿದೆ ನನಗೆ. ಸೊ ಕಬಾಬ್ ಯಾವ ಥರ ಇದೆ, ಈಗ ನಾನು ಆಲ್ರೆಡಿ ಹೇಳ್ದಂಗೆ ಪೇಯ್ಡ್ ರಿವ್ಯೂ ಅಲ್ಲ ಇದು ನಾನು ಸ್ವತಃ ನಮ್ಮ ವೀಕ್ಷಕರಿಗೋಸ್ಕರ ನಾನು ಹೋಟೆಲಲ್ಲಿ ಬಂದು ಖುದ್ದಾಗಿ ನಾನು ರಿವ್ಯೂ ಮಾಡಿ ತೋರಿಸ್ತೀನಿ. ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತೀನಿ, ಇಲ್ಲ ಅಂದರೆ ಇಲ್ಲ ಅಂತ ಹೇಳ್ತೀನಿ. ಇದು ನನ್ನ ಹಾನೆಸ್ಟ್ ಒಪಿನಿಯನ್ ಆಗಿರುತ್ತೆ. ಹೊಸಬ್ರು ನೋಡ್ತಾ ಇದ್ರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ ನಿಮ್ಗೇನು ಅನ್ನಿಸ್ತು ಅಂತ. ನಿಮ್ಮದು ಇದೇ ಥರ ಹೋಟೆಲ್ ರಿವ್ಯೂ ಕೊಡಬೇಕು ಅಂದರೆ ನನಗೆ ಕಾಂಟ್ಯಾಕ್ಟ್ ಮಾಡಿ. ನಂಬರ್ ಡಿಸ್ಪ್ಲೇ, ಇಮೇಲ್ ಡಿಸ್ಪ್ಲೇ ಬಂದಿರುತ್ತೆ, ಆ ಇಮೇಲ್ಗೆ ನಾನು ಕಾಂಟ್ಯಾಕ್ಟ್ ಮಾಡಿ ಬನ್ನಿ. ಸೊ ನೋಡೋದಕ್ಕೂ ಚೆನ್ನಾಗಿ ಕಾಣ್ತಾ ಇದೆ. ಸೊ ಬೆಂದಿದೆಯಾ ಮತ್ತೆ ಯಾವ ಥರ ಟೇಸ್ಟ್ ಇದೆ ತೋರಿಸ್ತೀನಿ. ಆ ಶುಂಠಿ ಫ್ಲೇವರ್ ತಿಂತಾ ಇದ್ರೆ ಮೂಗಲ್ಲಿ ಹಂಗೆ ಹೊಡಿತಾ ಇದೆ, ಬಿಸಿ ಬಿಸಿ ಆಗಿದೆ. ಮತ್ತೆ ಒಂದು ಕಬಾಬ್ ಕೂಡ ಮೀಡಿಯಂ ಸೈಜ್ ಆಗಿದೆ, ಒಂದು ಸೈಡು ಕ್ರಿಸ್ಪಿ ಆಗಿದೆ, ಇನ್ನೊಂದು ಕಡೆ ನೀಟಾಗಿ ಬಂದಿದೆ. ಈಗ ಮನೇಲಿ ಯಾವ ಥರ ನಮ್ಮಮ್ಮ ಮಾಡಿದ್ರೆ ಬೆಂದಿರುತ್ತೆ ಹಂಗೆ ಇದೆ. ನಮ್ಮ ಇವರು ಒಬ್ರು ರಿವ್ಯೂ ಕೊಡ್ಬೇಕಾದ್ರೆ ಕಸ್ಟಮರ್ಸ್ ಹೇಳ್ತಾ ಇದ್ರು ಕಬಾಬ್ ಇಷ್ಟ ಆಯ್ತು, ಸ್ಮೂತ್ ಆಗಿದೆ ಅಂತ. ಸೇಮ್ ಕಬಾಬ್ ಸ್ಮೂತ್ ಆಗಿದೆ, ತಿನ್ಬೋದು, ಚೆನ್ನಾಗಿದೆ. ಒನ್ ಮಂತ್ ಇಂದ ಬರ್ತದೆ. ಓಕೆ. ಸೊ ಬೇಸಿಕಲಿ ಇಲ್ಲೇ ಸ್ಟೇ ಆಗೋದು. ಸೊ ಇಲ್ಲೇ ಇರೋ ಕಾರಣದಿಂದ ಅನ್ನ ಆಕ್ಚುಲಿ ನಮ್ಮ ಅಣ್ಣ ಅವರು ಇಂಟ್ರೊಡ್ಯೂಸ್ ಮಾಡ್ತಾರೆ. ಓಕೆ. ಅನ್ನೋ ಫ್ರೆಂಡ್ ಇಲ್ಲ. ಸೊ ಟೇಸ್ಟ್ ಪ್ರಕಾರ ಬಂದ್ರೆ ಸೂಪರ್ ಆಗಿದೆ. ಓಕೆ. ಸೊ ಕಬಾಬ್ ಕತೆ ಬಂದ ಓಕೆ. ತಿನ್ನೋ ಟೈಮಲ್ಲಿ ಮಾತ್ರ ತುಂಬಾ ಜ್ಯೂಸ್ ಆಗಿರುತ್ತೆ. ಓಕೆ. ಟೇಸ್ಟ್ ಮಾಡೋ ವಿಧಾನ ಮೇಲೆ ಡಿಪೆಂಡ್ ಇದೆ. ಮತ್ತೆ ಪೀಸಸ್ ಅಷ್ಟೇ ತುಂಬಾ ಯೂನಿಕ್ ಆಗಿದೆ. ಅಂದ್ರೆ ಪ್ರೈಸ್ ರೇಂಜ್ ನೋಡಿದಾಗ ಅದು ಹೆಂಗಿದೆ? ಪ್ರೈಸ್ ಪ್ರಕಾರ ಬಂದ್ರೆ ನನಗೆ ಎಲ್ಲದಕ್ಕಿಂತ ರೀಸನಬಲ್ ಆಗಿದೆಯಾ? ಸೊ ನನಗಾದ್ರೆ ತುಂಬಾ ಚೆನ್ನಾಗಿದೆ. ಸೊ ಜಾಸ್ತಿ ಸ್ಪೈಸಿ ಅನ್ನೋದು ಅಥವಾ ಕಮ್ಮಿ ಸ್ಪೈಸಿ ಆತರ ಇಲ್ಲ, ಒಂದು ಸ್ಪೈಸಿ ಪ್ರಕಾರ ಬಂದ್ರೆ ಎಲ್ಲ ಕರೆಕ್ಟ್ ಆಗಿದೆ. ಎಲ್ಲ ಒಂದು ಹೆಚ್ಚು ಒಂದು ಕಡಿಮೆ ಅಂತಿಲ್ಲ, ಎಲ್ಲ ಕರೆಕ್ಟ್ ಆಗಿದೆ. ನಾನು ಆಕ್ಚುಲಿ ನಿಮ್ಮ ಫ್ರೆಂಡ್ಸ್ ಅವರೆಲ್ಲ ಆಕ್ಚುಲಿ ಹೇಳಿದೆ ಇಲ್ಲಿ ಈ ಪ್ಲೇಸ್ ಚೆನ್ನಾಗಿರುತ್ತೆ, ಬೇರೆ ಕಡೆ ಹೋಗೋಣ ಅಂದ್ಬಿಟ್ಟು ಪ್ಲಾನ್ ಮಾಡಿ. ಸೊ ಇದು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಆಲ್ಮೋಸ್ಟ್ ಆಲ್ರೆಡಿಯಿಂದ ಬಂದೆ, ಫ್ರೆಂಡ್ಸ್ ಕರ್ಕೊಂಡು ಬಂದಿದ್ದೀನಿ. ಓಕೆ. ಸೊ ಇದು ನನ್ನ ಫ್ರೆಂಡ್ಸ್, ನನ್ನ ತಮ್ಮ, ನನ್ನ ತಂಗಿ, ಓಕೆ, ಎಲ್ಲರೂ ಫ್ಯಾಮಿಲಿ ಅಂದ್ಬಿಟ್ಟು ಸೂಪರ್. ನಾನು ಮಟನ್ ಬಿರಿಯಾನಿ ಟ್ರೈ ಮಾಡಿದೆ, ನಮ್ಮ ತಮ್ಮ ಅವರು ಚಿಕನ್ ಬಿರಿಯಾನಿ ತಗೊಂಡ್ರು. ಆ್ಯಕ್ಚುಲಿ ಬೆಳಗ್ಗೆ ಆನಂದ್ ಬಿರಿಯಾನಿಗೆ ಹೋಗಬೇಕು, ಕ್ಯಾನ್ಸಲ್ ಆಯಿತು. ಸೊ ನಮ್ಮ ಅಣ್ಣ ಅವರು ಇಲ್ಲಿ ರೆಕಮೆಂಡ್ ಮಾಡಿದ್ರು ಚೆನ್ನಾಗಿರತ್ತಂತ. ಸೊ ಅದಕ್ಕೆ ಚೆನ್ನಾಗಿದೆ, ಇವಾಗ ನನಗೂ ಇಷ್ಟ ಆಯಿತು. ಚೆನ್ನಾಗಿದೆ ಸರ್. ಚಿಕನ್ ಕಬಾಬು ತಗೊಂಡ್ವಿ, ಚೆನ್ನಾಗೈತೆ, ರೀಸನಬಲ್ ಆಯಿತು, ಚೆನ್ನಾಗಿದೆ. ರೈಸನು ಚೆನ್ನಾಗಿದೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್ ಈ ನಿಮ್ಮ ನಂದ ದಮ್ ಬಿರಿಯಾನಿ ಸ್ಪೆಷಾಲಿಟಿ ಏನು ಮತ್ತೆ ಏನೆಲ್ಲ ವೆರೈಟಿ ಮಾಡ್ತಾ ಇದ್ದೀರಿ? ಸರ್ ನಾರ್ಮಲ್ ಎಲ್ಲರೂ ದಮ್ ಬಿರಿಯಾನಿ ಅಂದಿದ ತಕ್ಷಣ ಸೌದೆ ಒಲೆಲ್ಲ ಮಾಡ್ತಾರೆ. ಈಗ ನಾವು ಸಿಟಿ ಒಳಗಡೆ ಇರೋದ್ರಿಂದ ಹೊರಗಡೆ ನಾವು ಸೌದೆ ಎಲ್ಲ ದೊಡ್ಡ ದೊಡ್ಡದಾಗೆಲ್ಲ ಮಾಡಕ್ಕಾಗಲ್ಲ. ಸೊ ದಟ್ ನೋಡಿ ಈ ತರ ಸೌದೆ ಒಲೆ ಯೂಸ್ ಮಾಡ್ತಾ ಇದೀವಿ. ಓಕೆ. ಈ ಸೌದೆ ಒಲೆಯಲ್ಲೇ ನಾವು ಬಿರಿಯಾನಿ ಮಾಡ್ತೀವಿ.
ಮೇ ಬಿ ಒಳಗಡೆ ಇರೋದ್ರಿಂದ ಮೇ ಬಿ ಸ್ಟೋವ್ ಅಲ್ಲಿ ಅಂತ ಜನ ಅನ್ಕೊಂತಾರೆ, ಸೌದೆ ಒಲೆಯಲ್ಲೇ ಮಾಡ್ತಾ ಇದೀವಿ. ನಮ್ಮ ಹತ್ರ ಮೈನ್ ಇನ್ನೊಂದೇನ್ ಬಂದಂದ್ರೆ ಟೇಸ್ಟಿಂಗ್ ಡಾಲ್ಡಾ ಈ ತರದ್ದೇನೋ ನಾವು ಯೂಸ್ ಮಾಡ್ತಾ ಇಲ್ಲ. ಮತ್ತೆ ಒಂದು ನಾವು ಹೈ ಕ್ವಾಲಿಟಿ ಪ್ರಾಡಕ್ಟ್ಸ್ ನ ಯೂಸ್ ಮಾಡ್ತಾ ಇದೀವಿ. ಇನ್ನೊಂದು ಇದ್ರಲ್ಲಿ ಏನಂದ್ರೆ ಪ್ಲಸ್ ಪಾಯಿಂಟ್, ನಮ್ಗೆ ಮಕ್ಕಳಿಂದ ಹಿಡಿದು ದೊಡ್ಡವರಿಂದ ಹಿಡಿದು ಎಲ್ಲರೂ ತಿನ್ನುವಂತ ಬಿರಿಯಾನಿ ಬಂದ್ ಟೇಸ್ಟ್ ಮಾಡಿ ತುಂಬಾ ಚೆನ್ನಾಗಿದೆ, ನಮ್ಗೆ ಒಳ್ಳೆ ರಿವ್ಯೂ ಬರ್ತಾ ಇದೆ. ನಾವು ಡೈಲಿ ಒಂದ್ 3 times ಬಿರಿಯಾನಿ ಮಾಡ್ತಾ ಇದೀವಿ, ಫುಲ್ ಸೋಲ್ಡ್ ಔಟ್ ಆಗ್ತಾ ಇದೆ. ಕೇಂಬ್ರಿಡ್ಜ್ ಕಾಲೇಜ್ ಹತ್ರ ಗಾಯತ್ರಿ ಟೆಂಪಲ್ ಹತ್ರ 5th ಕ್ರಾಸ್ ನಂದಾ ದಮ್ ಬಿರಿಯಾನಿ ಹೋಟ್ಲು. ಪ್ರತಿಯೊಬ್ರು ಬಂದು ಟ್ರೈ ಮಾಡಿ, ಎಲ್ಲರಿಗೂ ಇಷ್ಟ ಆಗುತ್ತೆ. ನಮ್ಗೆ ಇಲ್ಲಿ ಬರ್ತಾ ಇರೋ ಎಲ್ಲಾ ಕಸ್ಟಮರ್ಸ್ ಒಬ್ರಿಂದ ಒಬ್ರಿಗೆ ಹೇಳಿರೋರೆ ಬಂದು ಇಲ್ಲಿ ಟೇಸ್ಟ್ ಮಾಡ್ತಾ ಇದಾರೆ, ಎಲ್ಲರಿಗೂ ಇಷ್ಟ ಆಗ್ತಾ ಇದೆ. ನೀವು ಒಂದ್ಸರಿ ಬಂದು ಟ್ರೈ ಮಾಡಿ, ಖಂಡಿತ ಇಷ್ಟ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಸ್ವತಃ ನೀವು ಕೂಡ ಇಲ್ಲೇ ಊಟ? ಹೌದೌದು, ನನಗೆ ಚಿಕ್ಕದೊಂದು ಪಾಪು ಇದೆ, 1 year ಮಗಳು. ನನ್ನ ಮಗಳು ಕೂಡ ಇದೇ ಬಿರಿಯಾನಿ ತಿಂತಾಳೆ. ಸೊ ದಟ್ ನಾ ಏನ್ ಹೇಳ್ತೀನಿ ಅಂದ್ರೆ ಟೇಸ್ಟಿಂಗ್ ಡಾಲ್ಡಾ ಈ ತರದ್ ಏನು ಇಲ್ದಿರಾ, ಮಕ್ಕಳ ಹೆಲ್ತ್ ಗೆ ಪ್ರಾಬ್ಲಮ್ ಆಗ್ದಿರಾ, ದೊಡ್ಡವ್ರ ಹೆಲ್ತ್ ಗೆ ಪ್ರಾಬ್ಲಮ್ ಆಗ್ದಿರಾ, ಹೈ ಕ್ವಾಲಿಟಿ ಪ್ರಾಡಕ್ಟ್ಸ್ ನಾವು ಯೂಸ್ ಮಾಡ್ತಾ ಇದೀವಿ. ಸರ್, ಮಸಾಲಾ ಐಟಮ್ ಎಲ್ಲ ಇಲ್ಲಿ ಮನೆಯಿಂದ ಪ್ರಿಪೇರ್ ಮಾಡ್ತೀವಿ, ಇಲ್ಲ ಅಂಗಡಿಯಿಂದ ಖರೀದಿ ಮಾಡ್ತೀವಿ, ಯಾವ ತರ ಇರುತ್ತೆ ನಿಮ್ಮ? ಸರ್, ನಾವು ಸ್ಪೈಸಸ್ ಎಲ್ಲ ಸಪರೇಟ್ ಆಗಿ ಪರ್ಚೇಸ್ ಮಾಡ್ತೀವಿ. ಹೈ ಕ್ವಾಲಿಟಿ ಸ್ಪೈಸಸ್ ನ ನಾವೇ ಹುಡ್ಕೊಂಡು ಹೋಗಿ ಸ್ಪೈಸಸ್ ತರ್ತೀವಿ. ಸ್ಪೈಸಸ್ ತಂದು ನಾವು ಓನ್ ಆಗಿ ಸ್ಪೈಸಸ್ ಅಲ್ಲಿ ಮಸಾಲಾ ಪ್ರಿಪೇರ್ ಮಾಡ್ತೀವಿ. ಅದು ನಾವು ಮನೆಯಲ್ಲೇ ಮಾಡ್ತೀವಿ ಪ್ರಿಪೇರ್. ಆ ಪೌಡರ್ ಬಂದು ಮನೆಯಲ್ಲಿ ಪೌಡರ್ ಮಾಡ್ತೀವಿ, ಮಸಾಲಾ ಪೌಡರ್ ಏನಿದ್ರು ಸ್ಪೈಸಸ್ ಪೂರ್ತಿ ನಾವು ಮನೆಯಲ್ಲಿ ಮಾಡ್ಕೊಂಡ್ ಬಂದು ಇಲ್ಲಿ ಮಾಡ್ತೀವಿ. ಇಲ್ಲಿ ಬಂದು ಏನಿದ್ರು ನಾರ್ಮಲ್ ಆಗಿ ಇಲ್ಲಿ ಸ್ಪೈಸಸ್ ಮಸಾಲಾ ರೆಡಿ ಇರುತ್ತೆ, ಮಸಾಲಾ ಯೂಸ್ ಮಾಡಿ ನಾವು ಇಲ್ಲಿ ಮಾಡ್ತೀವಿ. ಏನೆಲ್ಲ ವೆರೈಟೀಸ್ ಮಾಡ್ತಾ ಇದ್ದೀರಾ ನೀವು? ನಾವು ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಕಬಾಬ್. ನಮ್ಮ ಹತ್ರ ಈ 3 ಐಟಮೇ ಸಿಗೋದು. ಸೂಪರ್. ಈಗ ಪ್ರತಿದಿನ ಎಷ್ಟು ಗಂಟೆಗೆ ಓಪನ್ ಮಾಡ್ತಾ ಇದ್ದೀರಾ, ಮತ್ತೆ ಎಷ್ಟು ಕಸ್ಟಮರ್ಸ್ ಬರ್ತಾ ಇದ್ದಾರೆ ಸದ್ಯಕ್ಕೆ? ಪ್ರತಿದಿನ ನಾವು 11 ಗಂಟೆಗೆ ಓಪನ್ ಮಾಡ್ತೀವಿ. ಸಂಡೇ ಮಾತ್ರ ಒಂದು 9 o'clock ರೆಡಿ ಇರುತ್ತೆ. ಬಟ್ ನಮ್ ಕಸ್ಟಮರ್ಸ್ ಎಲ್ಲ ನಾವು ಡೈಲಿ ಒಂದು 3 times ಬಿರಿಯಾನಿ ಮಾಡ್ತೀವಿ. ನಮ್ ಮಾಡಿದ್ದೆಲ್ಲ ಸೋಲ್ಡ್ ಔಟ್ ಆಗುತ್ತೆ. ಡೈಲಿ ನಾವು 100-200 kgs ವರೆಗೂ ಸೇಲ್ ಮಾಡ್ತಾ ಇದೀವಿ. ಇವಾಗ ಫಾರ್ ಎಕ್ಸಾಂಪಲ್ ಯಾರೋ ಟೇಸ್ಟ್ ಮಾಡಿದ್ದಾರೆ, ತುಂಬಾ ಇಷ್ಟ ಆಗುತ್ತೆ, ಅವ್ರಿಗೆ ಈಗ ಪಾರ್ಸಲ್ ಬಲ್ಕ್ ಅಲ್ಲಿ ಬೇಕಾಗಿರುತ್ತೆ ಎಲ್ಲಾದ್ರೂ ಸಮಾರಂಭಗಳಿಗೆ, ಅವ್ರಿಗೂ ಕೂಡ ಏನಾದ್ರು ಒದಗಿಸ್ಕೊಡ್ತಾರೆ ಹೇಗೆ? ಖಂಡಿತ ಮಾಡ್ಕೊಡ್ತಿದೀವಿ. ಈಗ ನಮ್ಗೆ ಪಾರ್ಸಲ್ ಬರ್ತಾರೆ 10 ಬಿರಿಯಾನಿ, 20 ಬಿರಿಯಾನಿ, ಎಷ್ಟು 50-100 ಬಂದ ಕೂಡ ನಾವು ಪಾರ್ಸಲ್ ಮಾಡ್ಕೊಡ್ತಾ ಇದೀವಿ. ನಾವೇನು ಅವಾಯ್ಡ್ ಮಾಡ್ತಾ ಇಲ್ಲ. ಫಂಕ್ಷನ್ಗೆ ಇಲ್ಲ ಪರ್ಸನಲ್? ಹೌದು ಮಾಡ್ಕೊಡ್ತಾ ಇದೀವಿ. ಬಟ್ ಏನಂದ್ರೆ ನಾವು ಅಲ್ಲಿ ಸರ್ವಿಸ್ ಕೊಡಲ್ಲ, ಇಲ್ಲಿ ಬಂದು ಅವತ್ತು ಪಿಕಪ್ ಮಾಡ್ಬೇಕಾಗುತ್ತೆ. ಸರ್, ಈಗ ನೀವು ಆನ್ಲೈನ್ ಅಲ್ಲಿ ಯಾವ್ಯಾವ ಪ್ಲಾಟ್ಫಾರ್ಮ್ ಅಲ್ಲಿ ಕೊಡ್ತಾ ಇದ್ದೀರಾ? ಆನ್ಲೈನ್ ಸ್ವಿಗ್ಗಿ ಮತ್ತೆ ಝೊಮ್ಯಾಟೊ ಎರಡೂ ಇದೆ. ಎಲ್ಲರೂ ಸ್ವಿಗ್ಗಿ ಝೊಮ್ಯಾಟೊ ಅಲ್ಲಿ ಆರ್ಡರ್ ಮಾಡ್ಬೋದು ಖಂಡಿತ. ಮತ್ತೆ ನಿಮ್ಗೆ ಏನಾದ್ರು ನಿಯರ್ ಬೈ ಕೇಂಬ್ರಿಡ್ಜ್ ಕಾಲೇಜ್ ಇಲ್ಲಿ ಸುತ್ತಮುತ್ತ ಏನಾದ್ರು ಹತ್ರ ಇದ್ರೆ, ಒಂದು 1/2 kilometer 1 kilometer ಒಳಗಡೆ ಇದ್ರೆ ಕೊಡ್ತೀವಿ. 9538 ಸೊ ಯಾವ ಟೈಮಲ್ಲಿ ಕಾಲ್ ಮಾಡ್ಬೋದು ನಿಮ್ಗೆ? ಮಾರ್ನಿಂಗ್ ಒಂದು 11 to 12 ಕಾಲ್ ಮಾಡ್ಬೋದು. ಆಫ್ಟರ್ ಟೈಮ್ ಬಿಸಿ ಇರುತ್ತೆ, ಆಫ್ಟರ್ ಟೈಮ್ ಖಂಡಿತ ಕಷ್ಟ ಆಗುತ್ತೆ. ಆಫ್ಟರ್ ಟೈಮ್ ನಾವು ನಿಯರ್ ಬೈ ಡೆಲಿವರಿ ಕೊಡಕ್ಕಾಗಲ್ಲ. ಮತ್ತೆ ಈವ್ನಿಂಗ್ ಒಂದು 4 o'clock ಮೇಲೆ ಕಾಲ್ ಮಾಡಿದ್ರೆ ಕೊಡ್ತೀವಿ. ಹೌದು ಸರ್, ಈಗ ನಿಮ್ಮ ಹೋಟೆಲ್ ಬಗ್ಗೆ ಡೈಲಿ ಅಪ್ಡೇಟ್ಸ್ ಏನಾದ್ರು ಸೋಷಿಯಲ್ ಮೀಡಿಯಾ ಇದೆಯಾ? ಹೌದೌದು, ಸೋಷಿಯಲ್ ಮೀಡಿಯಾ ಬಂದು ನಂದಾ ದಮ್ ಬಿರಿಯಾನಿ ಅಂತ Instagram ID ಇದೆ, YouTube ಇದೆ. ಅದು ಪೂರ್ತಿ ನಿಮ್ಗೆ ವಿಡಿಯೋ ಡಿಸ್ಪ್ಲೇ ಅಲ್ಲಿ ರೈಟ್ ಸೈಡ್ ಅಲ್ಲ ಅಥವಾ ಲೆಫ್ಟ್ ಸೈಡ್ ಕಾರ್ನರ್ ಅಲ್ಲಿ ಕಾಣ್ತಾ ಇರುತ್ತೆ. ಅದನ್ನ ಫಾಲೋ ಮಾಡಿದ್ರೆ ನಮ್ಮ ಅಪ್ಡೇಟ್ಸ್ ಏನಿದ್ರು ನಾವು ನಿಮ್ಗೆ ತಿಳಿಸ್ಕೊಡ್ತೀವಿ. ಸೊ ವೀಕ್ಷಕರ, ಇವ್ರದ್ದು ಫೋನ್ ನಂಬರ್ ಕೂಡ ಹಾಗೂ ಇವ್ರದ್ದು ಸೋಷಿಯಲ್ ಮೀಡಿಯಾ ಲಿಂಕ್ ಕೂಡ ನಿಮ್ಗೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಹಾಗೂ ನಿಮ್ಗೆ ಡಿಸ್ಪ್ಲೇ ಮೇಲೆ ಕಾಣ್ತಾ ಇರುತ್ತೆ. ಅದನ್ನು ಕೂಡ ಫಾಲೋ ಮಾಡೋದ್ರಿಂದ ನಿಮ್ಗೆ ಡೈಲಿ ಅಪ್ಡೇಟ್ಸ್ ನಂದಾ ದಮ್ ಬಿರಿಯಾನಿ ಇದೆ ಅದನ್ನ ನೀವು ತಿಳ್ಕೊಬಹುದು ಅಂತ ಹೇಳ್ತಾ, ಕೇರ್ಪುರಂ ಪಕ್ಕ ಬಂದು ಗಾಯತ್ರಿ ಟೆಂಪಲ್, ಬಸವನಪುರ ಮೈನ್ ರೋಡ್, ಡಿಸೈಡ್ ಆಫ್ ಕೇಂಬ್ರಿಡ್ಜ್ ಸ್ಕೂಲ್ ನೋಡಿ, ಅಲ್ಲಿ ಕಾಣ್ತಾ ಇರೋದು ನಿಮ್ಗೆ ಗಾಯತ್ರಿ ಟೆಂಪಲ್, ಅಲ್ಲಿ ಗೋಪುರ ಕಾಣುತ್ತೆ. ಅದ್ರ ಆಪೋಸಿಟ್ ರೋಡ್ 5th ಕ್ರಾಸ್. 5th ಕ್ರಾಸ್ ಅಲ್ಲಿ ನೀವು ರೈಟ್ ತಗೊಂಡಿದ ತಕ್ಷಣ 2ನೇ ಸೈಟ್ ಅಲ್ಲಿ ಇರುತ್ತೆ ನಂದಾ ದಮ್ ಬಿರಿಯಾನಿ ಅಂತ. ಸೊ ಯೂಶುವಲಿ ಸಂಡೇಸ್ ಪಾರ್ಸಲ್ಸ್ ಜಾಸ್ತಿ ಇರ್ತದೆ? ಹೌದೌದು, ಸಂಡೇ ಇವತ್ತು ಸಂಡೇ ಆಗಿರೋದ್ರಿಂದ ಸಂಡೇ ಫುಲ್ ಪಾರ್ಸಲ್ ಇರುತ್ತೆ ತುಂಬಾ. ಯಾಕಂದ್ರೆ ಇಲ್ಲೆಲ್ಲ ಫ್ಯಾಮಿಲಿ ಏರಿಯಾ ಅಲ್ವಾ, ನಾವು ಸಿಟಿ ಹೊರಗಡೆ ಎಲ್ಲ ಒಳಗಡೆ ಇರೋದ್ರಿಂದ ಎಲ್ಲ ಸಂಡೇ ಪಾರ್ಸಲ್ ಇರುತ್ತೆ ಜಾಸ್ತಿ. ವೀಕ್ ಡೇಸ್ ಅಂತೂ ಫುಲ್ ಎಲ್ಲ ಫುಲ್ ರಶ್ ಇರುತ್ತೆ. ಆಫ್ಟರ್ನೂನ್ ಎಲ್ಲ ಫುಲ್ ಕ್ರೌಡ್ ಇರುತ್ತೆ. ಕಾಲೇಜ್ ಇಲ್ಲಿ 3-4 ಕಾಲೇಜ್ ಇದೆ, ಫುಲ್ ಕ್ರೌಡ್ ಇರುತ್ತೆ. ನಿಮ್ಗೆ ಏನ್ ಮೋಟಿವೇಟ್ ಮಾಡುತ್ತೆ ಸರ್ ಈಗ ಜನಕ್ಕೆ ಒಳ್ಳೆ ಆಹಾರ ಕೊಡ್ಬೇಕು ಅಂತ ನಿಮ್ಗೆ ಹೆಂಗ್ ಅನಿಸ್ತು? ಸರ್, ಮೋಟಿವೇಟ್ ಅಂದ್ರೆ ನಾವು ಫಸ್ಟ್ ಇಂದ ಒಂದ್ ಸ್ವಲ್ಪ ಹೋಟೆಲ್ ಫೀಲ್ಡ್ ಅಲ್ಲಿ ಇರೋದ್ರಿಂದ ನಾವು ನಮ್ ಬಿರಿಯಾನಿ ನಾವು ಟ್ರೈ ಮಾಡಿ ಸುಮಾರು ಒಂದು 4-5 ತಿಂಗಳು ಬಿರಿಯಾನಿನ ಟ್ರೈ ಮಾಡಿ ನಾವು ಈ ಬಿರಿಯಾನಿ ಮಾಡಿದ್ರೆ ಸಕ್ಸಸ್ ಆಗ್ತೀವಿ ಅಂತ ನಮ್ಮ ರಿಲೇಟಿವ್ಸ್ ಎಲ್ಲರಿಗೂ ಫೀಡ್ ಮಾಡಿದಾಗ ಅವರು ಇಲ್ಲ ನೀವು 100% ಓಪನ್ ಮಾಡ್ಬೋದು ಹೋಟೆಲ್ ಅಂತ ಅಂದ್ಮೇಲೆ ನಾವು ಹೋಟೆಲ್ ಓಪನ್ ಮಾಡಿರೋದು. ನಾವು ಸ್ಪೈಸಸ್ ಅಂತೂ ಸುಮಾರು ಸರಿ ತಂದು ಒಂದು 100s of times ನಾವು ಟ್ರಯಲ್ ಮಾಡಿ ಲಾಸ್ಟ್ ನಮ್ಗೆ ಇದು ಬೆಸ್ಟ್ ಅನ್ಸಿದ್ದಾಗೆ 100 ಬಂದಿದ್ದಕ್ಕೆ ನಾವು ಓಪನ್ ಮಾಡಿದ್ವಿ. ಪ್ಲಸ್ ಏನಂದ್ರೆ ನಮಗೆ ಕ್ವಾಲಿಟಿ ಅಂದ್ರೆ ನಾವು 100% ಕ್ವಾಲಿಟಿ ನಮ್ಗೆ ಇಂಪಾರ್ಟೆಂಟ್ ಜಾಸ್ತಿ. ನಾವು ಕ್ವಾಲಿಟಿಯಿಂದಾನೆ
ನಾವು ಜನಕ್ಕೆ ಕ್ವಾಲಿಟಿ ಫುಡ್ ಕೊಡ್ಬೇಕಂತ ನಾವು ಓಪನ್ ಮಾಡಿದ್ವಿ. ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದೀನಿ. ಮುಂದಿನ ವಿಡಿಯೋ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬೈ. ಮೂರ್ತಿ ಟಾಕ್ಸ್ ನೋಡ್ತಾ ಇರಿ. ನಮಸ್ಕಾರ.